ಎಲ್ಲ ಪ್ರೀತಿಯ ಶರಣ ಬಂಧುಗಳ ಅಂತರಾತ್ಮ ಚೇತನಕ್ಕೆ ವಚನಗಳ ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ವಚನಗಳು ನಮ್ಮ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ, ಮಾನವತೆಯ ಸ್ವರೂಪ. ಇಲ್ಲಿನ ಆಚಾರ ವಿಚಾರಗಳು ಇಂದಿನ ಪೀಳಿಗೆಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಆದ್ದರಿಂದ ಪೂರ್ತಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮತ್ತೆ ಇನ್ನೂ ಅನೇಕ ಯಾವ ಶರಣರ ವಚನಗಳನ್ನು ಹೇಳ್ಬೇಕು ಅನ್ನೋದನ್ನು ಸಹ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಬಸವಣ್ಣನವರ ಇನ್ನೊಂದು ಅರ್ಥಪೂರ್ಣ ವಚನ. ವ್ಯಾಸ ಬೋಯಿತಿಯ ಮಗ, ಮಾರ್ಕಾಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವ ನರಸದಿರಿಂಬೋ, ಕುಲದಿಂದ ಮುಂದೇನಾದಿರಿಂಬೋ. ಸಾಕ್ಷಾತ್ ಅಗಸ್ತ್ಯ, ಕಬ್ಬಿಲ, ದುರ್ವಾಸ, ಮುಚ್ಚಿಗ, ಕಶ್ಯಪ, ಕಮ್ಮಾರ, ಕೌಂಡಿನ್ಯನೆಂಬ ಋಷಿ ಮೂರು ಭುವನವರಿಯದೆ ನಾವಿದ ಕಾಣಿಭೋ. ನಮ್ಮ ಕೂಡಲ ಸಂಗನ ವಚನವಿಂತೆಂದುದು ಶ್ವಪಚೋಪಿ ಆದಡೇನು ಶಿವಭಕ್ತನೇ ಕುಲಜಂಭೋ. ಸತ್ಯ ಋಷಿ ಜ್ಯೇಷ್ಠಾದೇವಿಗೆ ಹುಟ್ಟಿದಾತ ಬ್ರಹ್ಮ, ವಸುದೇವ ದೇವಕಿಗೆ ಹುಟ್ಟಿದಾತ ವಿಷ್ಣು, ಅಮೃತಮತಿ ಸೋಮಶಂಭುವಿಗೆ ಹುಟ್ಟಿದಾತ ಇಂದ್ರ, ನಭಿರಾಜ ಮಾರುತಾದೇವಿಗೆ ಹುಟ್ಟಿದಾತ ಅರುಹ. ಇವರೆಲ್ಲರೂ ಯೋನಿರಾಜರೆಂಬುದು ತ್ರೈಜಗ ಬಲ್ಲದು. ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ಕೂಡಲ ಸಂಗಮ ದೇವಂಗೆ ಮಾತಾಪಿತೃಗಳುಳ್ಳೆಡೆ ಹೇಳಿರೋ. ನಮ್ಮವರು ಬೆಸಗೊಂಡೊಡೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧಗಳುಂಟೆಂದೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದೇಳಿರಯ್ಯ, ನಾಳಿನ ದಿನಕ್ಕಿಂತಿಂದಿನ ದಿನ ಲೇಸೆಂದೇಳಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಬಸವೇಶ್ವರರ ಇನ್ನೊಂದು ವಚನ. ಕೀಟದ ಸೂತ್ರದ ನೂಲ ಗೂಢ ಮಾಡಿ ಸುತ್ತಿರ್ಪಂತೆ, ಸೂತ್ರಕ್ಕೆ ನೂಲನೆಲ್ಲಿಂದ ತಂದಿತಯ್ಯ. ರಾಟಿ ಇಲ್ಲ ಅದಕ್ಕೆ ಅಂಜಿ ಮುನ್ನವೇ ಇಲ್ಲ ನೂತವರಾರೋ, ತನ್ನೊಡಲ ನೂಲ ತೆರೆದು ಪಸರಿಸಿ ಅದರೊಳು ಪ್ರೀತಿಯಿಂದೊಲಿದಾಡಿ ತುದಿಯಲ್ಲಿ ತನ್ನೊಳಗದ ಮಡಗಿಕೊಂಡಿಪ್ಪಂತೆ. ತನ್ನಿಂದಾದ ಜಗವ ತನ್ನೊಳಗೈದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು.